ಈಗ ಕೊನೆಯ ಸುತ್ತಿ ಬರೋಣ. ರೀ ಎಕ್ಸಾಮ್ ತಗೊಂಡ್ಬಿಡೋಣ. ಕೊನೆಯ ಸುತ್ತಿ ಫೈನಲ್ ಎಕ್ಸಾಮ್ಗಿಂತ ಮೊದಲು ಒಂದು ರೀ ಎಕ್ಸಾಮ್ ತಗೊಂಡ್ಬಿಡೋಣ. 4ನೇ ಸಾಲಿನ 3ನೇ ಮನೆ ಅಲ್ವಾ? ಗೊತ್ತಾಯ್ತು. 34. ನಾನು 32 ಅಂತ ಹೇಳಿದ್ನ ಅಲ್ಲಿ, 39 ಅಂತ ಹೇಳದ್ನ. 39 ಬಂದಿದೆ ಅನ್ಸುತ್ತೆ. ಒಂದು ಮಾರ್ಕ್ಸ್ ಇಂದ ನೋಡಿ ಫೇಲ್ ಆಗ್ಬಿಟ್ಟಿದ್ದೆ, ಪಾಸ್ ಆಗ್ಬಿಟ್ಟೆ. ಈಗ ಕೊನೆಯ ಸುತ್ತಿಗೆ ಬರಬೇಕು. ಗುರುಗಳ ಕುರಿತಾದಂತ ಸ್ತುತಿಯನ್ನು ಕೇಳಿದ್ರು. ಸ್ತುತಿ ಅಥವಾ ವಂದನೆ ಈ ತರ. ನಲಮಲ್ತೆ ತರು ಜಾಣ್ಮೆ ಈವಂಗೆ ಪಿಡಿಯದೆ ಫಲದಂತೆ ಯಾಳಕ್ಕಂ ಬೇರ್ಗಳ್ ಅಲಘೂವೈ ಕಳೆಗಿಳ್ತಂ ಗುರು ಅಲಘೂವೈ ಕಳೆಗಿಳ್ತಂ ಗುರುನೋಂತು ನಿತ್ಯಂ ತಾಂ ಗುರುನೋಂತು ನಿತ್ಯಂ ತಾಂ. ಸರಿ. ಶ್ರೋತೃಗಳೇ, ಅವಧಾನದ ಒಂದು ಅಲಿಖಿತ ನಿಯಮ ಹಾಗೆ ಮಾಡಬೇಕಂತಲ್ಲ, ಒಪ್ಪಿಕೊಂಡು ಬಂದಿರುವಂತಹ ಒಂದು ಪದ್ಧತಿ ಪ್ರಕಾರ ಕೊನೆ ಸಾಲನ್ನ ನಿಷೇಧ ಮಾಡುವುದಿಲ್ಲ. ಅದಕ್ಕೊಂದು ಕಾರಣ ಇದೆ. ಏನಂದ್ರೆ, ಇಷ್ಟೊಂದು ಜನ ಕೊಡ್ತಾ ಇರೋ ಕಾಟದಲ್ಲೂ ಅಷ್ಟೊಂದು ರೀತಿಯ ಬೇರೆ ಬೇರೆ ಛಂದಸ್ಸಿನ ಪದ್ಯಗಳನ್ನ ಅವಧಾನಿಗಳು ರಚಿಸ್ತಾ ಇದ್ದಾರೆ. ಇಲ್ಲಂತೂ ನಿಷೇಧ ಅಂದ್ರೆ ಅಕ್ಷರಕ್ಕೆ ನಿಷೇಧ ಮಾಡ್ತಾ ಇದ್ದೀವಿ. ಕವಿಗಳೆಲ್ಲ ತಾಯಿಗೆ ಶಾರದೆಗೆ ಅಕ್ಷರಗಳನ್ನು ಕೊಡು, ಪದಗಳನ್ನು ಕೊಡು ಅಂತ ಬೇಡ್ಕೊಳ್ತಾರೆ. ಎಲ್ಲ ಕೊಟ್ಟರು ಸರಿಯಾಗಿ ಕವಿತೆ ಬರೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಇವರಿಗೆ ಅಕ್ಷರನು ಬಳಸಬೇಡ ಅಂತ ನಿಷೇಧ ಮಾಡ್ತೀರಲ್ಲ, ಆ ಪಾಪ ಕಳ್ಕೊಳ್ಳೋಕ್ಕೆ ಅಂತ ಒಂದು. ಇನ್ನೊಂದು, ಅವರು ಮಾಡುವಂತಹ ಗುರು ಅಂದ್ರೆ ಚೆನ್ನಾಗಾಗ್ಲಿ, ಸರಿಯಾಗಾಗ್ಲಿ ಎನ್ನುವಂತಹ ಒಂದು ಒಳ್ಳೆಯ ಮನಸ್ಸಿನಿಂದಾಗಿ ಕೊನೆಯ ಸಾಲನ್ನ ನಿಷೇಧ ಮಾಡೋದಿಲ್ಲ. ಮತ್ತೆ ಇವತ್ತು ನಾನು ಆರಿಸ್ಕೊಂಡಿದ್ದು ಸಾಂಗತ್ಯದ ನಮ್ಮ ಅಚ್ಚಗನ್ನಡದ ಛಂದಸ್ಸು, ಹಾಡೋದಕ್ಕೆ ಬಹಳ ಚೆನ್ನಾಗಿರುವಂತಹ ಛಂದಸ್ಸು. ಹಾಗಾಗಿ ಅವರೇ ಬಹುಶಃ ಹಾಡು ತೋರಿಸ್ತಾರೆ ಅಂತ ಅನ್ಕೊಳ್ತೀನಿ. ಹಾಡಿದ್ರೆ ಜನ ಎಲ್ಲ ಎದ್ದು ಕಷ್ಟ. ಆಮೇಲೆ ವಿಷ್ಣುಗಣ ಬ್ರಹ್ಮಗಣಗಳನ್ನ ಕೂತ್ಕೊಂಡು ಮಾಡುವಂತಹ ಛಂದಸ್ಸು. ಈ ಕೊನೆಯ ಸಾಲಿನಲ್ಲಿ 2 ವಿಷ್ಣುಗಣ 1 ಬ್ರಹ್ಮಗಣ ಬರೋ ಹಾಗೆ ಅವ್ರು ಮಾಡಬೇಕು. ಅವರಿಗೆ ಮುಕ್ತವಾದಂತಹ ಅವಕಾಶವನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಕಂತಿ ಬಡ್ಡಿ ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ ಅಷ್ಟೇ. ಮೊದಲನೇ ಸುತ್ತಿನಿಂದ ಮೊದಲನೇ ಎಲ್ಲ ಇಡೀ ಪದ್ಯವನ್ನೇ ಹೇಳಿ ಅರ್ಥವನ್ನು ಹೇಳ್ಬಿಡ್ತೀನಿ. ನಲಮಲ್ತೆ ನೋಡಿ, ಈ ಮರ್ತೋದಂಗ ಆಗ್ತಾ ಇದೆ. ನಲಮಲ್ತೆ ತರು ಜಾಣ್ಮೆ ಈವಂಗೆ ಪಿಡಿಯದೆ ಫಲದಂತೆ ಯಾಳಕ್ಕಂ ಬೇರ್ಗಳ್ ಅಲಘೂವೈ ಕಳೆಗಿಳ್ತಂ ಗುರುನೋಂತು ನಿಚ್ಚಂ ತಾಂ. ಸುಲಭವಾಗಿ ಮುಗಿಸ್ಬಿಡ್ಬೋದು. ಬಲವಂದು ಒಂದೀಪ ಮೆಲ್ಲರ್ ಪದ್ಯ ಮುಗಿದಿದೆ. ತಾತ್ಪರ್ಯ ಸರಳವಾಗಿದೆ. ಏನಂದ್ರೆ, ನಲಮಲ್ತೆ ಸಂತೋಷ ಅಲ್ವೇ ಅಂತ. ಯಾವುದು ತರು ಗುರುವನ್ನ ತರು ಅಂತ ನಾನು ಹೇಳಿದ್ದೀನಿ. ಯಾಕೆಂದ್ರೆ ಅವನು ಮರದ ತರಹ. ಅವನು ಹೇಗೆ ಅಂದ್ರೆ ಜಾಣ್ಮೆ ಅಂದ್ರೆ ಎಲ್ರಿಗೂ ಗೊತ್ತು. ಜಾಣ್ಮೆ ಅದು ಜ್ಞಾನ ಹೇಳೋ ಶಬ್ದದಿಂದ ತದ್ಭವವಾಗಿ ಬಂದಿರೋದು ತರನು ಹೇಳ್ತಾರೆ. ಹಾಗಾಗಿ ಜ್ಞಾನವನ್ನು ಕೊಡ್ತಾನೆ, ಜಾಣ್ಮೆ ತಿಳಿವನ್ನು ಕೊಡ್ತಾನೆ. ಅವನು ಜಾಣ್ಮೆ ಈವಂಗೆ ಹಾಗೂ ಪಿಡಿಯದೆ ಫಲದಂತೆ, ಅವನು ಹಿಡಿದುಕೊಳ್ಳದೇನೆ ಮರ ಹೇಗೆ ಹಣ್ಣನ್ನು ಕೊಡುತ್ತೋ ಆ ರೀತಿಯಲ್ಲಿ ಗುರು ಕೂಡ ಹಣ್ಣಿನ ರೀತಿಯಲ್ಲಿ ಜಾಣ್ಮೆಯನ್ನು ಕೊಡ್ತಾನೆ. ಅವನು ಯಾವುದನ್ನು ಹಿಡಿದುಕೊಳ್ಳಲ್ಲ ಅಂತ. ಅಂದ್ರೆ ಕೆಲವರು ತಮ್ಮಲ್ಲಿರೋ ವಿದ್ಯೆಯನ್ನು ಬಿಟ್ಟುಕೊಡುವಾಗ ಕೆಲವನ್ನ ಗೌಪ್ಯ ಮಾಡಿ ಎಲ್ಲವನ್ನೂ ಹೇಳ್ಕೊಡಲ್ಲ ಅಂತ ಒಂದು ಹೇಳ್ತಾರೆ. ಆದ್ರೆ ನಿಜವಾದ ಗುರು ಆದವನು ತನ್ನಲ್ಲಿರೋ ಸರ್ವಸ್ವವನ್ನು ಧಾರೆ ಎರಿತಾನೆ. ಯಾವುದನ್ನು ಹಿಡಿದಿಟ್ಟುಕೊಳ್ಳದೆ ಒಂದು ಒಳ್ಳೆಯ ಮರ ಹಣ್ಣು ಕೊಡೋ ರೀತಿಯಲ್ಲಿ ಕೊಡ್ತಾನೆ. ಆ ಮರ ಹೇಗಿದೆ ಅಂದ್ರೆ ಅದರ ಆಳಕ್ಕಂ ಅದರ ಬೇರುಗಳು ತುಂಬಾ ಆಳಕ್ಕೆ ಹೋಗಿದೆ ಅಂತ. ಯಾಕೆಂದ್ರೆ ಒಳ್ಳೆಯ ಮರ, ಗಟ್ಟಿಯಾದ ಮರ, ಒಳ್ಳೆ ಹಣ್ಣನ್ನು ಕೊಡೋ ಮರ ಆಳವಾದ ಬೇರನ್ನು ಹೊಂದಿರುತ್ತೆ ಅಂತಲೂ ಕೂಡ ವೈಜ್ಞಾನಿಕವಾಗಿ ಹೇಳ್ತಾರೆ. ಬೇರು ಆಳವಾಗಿದ್ದಷ್ಟು ಮರ ಸುದೃಢವಾಗಿರುತ್ತೆ ಅಂತ. ಆ ದೃಢವಾದ ಮರ ಒಳ್ಳೆಯ ಹಣ್ಣನ್ನು ಕೊಟ್ಟಾಗ ಅದರಲ್ಲಿ ಆಳದಿಂದ ತೆಗೆದುಕೊಂಡಂತ ಸಾರಗಳಿರುತ್ತೆ. ಗುರುವಲ್ಲಿಯೂ ಕೂಡ ನಮ್ಮ ಸಂಸ್ಕೃತಿ ಪರಂಪರೆಯ ಆಳವಾದ ಜ್ಞಾನ, ಅದರ ಬೇರುಗಳು, ಮೂಲವನ್ನ ಚೆನ್ನಾಗಿ ತಿಳ್ಕೊಂಡು ಕೊಟ್ಟಾಗ ಅದು ನಮಗೆ ಸಾರ್ಥಕವಾಗುತ್ತದೆ. ಹಾಗಾಗಿ ಅಷ್ಟು ಆಳದಿಂದ ಅವನು ತೆಗೆದುಕೊಂಡು ಕೊಡ್ತಾನೆ. ಆ ಬಳಿಕ
ಅಲಘು ವೈ, ಅವರು ಗುರು ಅನ್ನೋ ಶಬ್ದ ತರೋಕ್ ಬಿಡ್ತಾರೋ ಇಲ್ವೋ ಅಂತ ಸ್ವಲ್ಪ ಭಯದಿಂದ ಅಲಘು ಅಂತ ಮಾಡಿದೆ. ಲಘು ಅಲ್ಲದಿದ್ದು ಗುರು ಅಂತ ಒಂದು ಇದೆ. ಲಘು ಅಂದ್ರೆ ಹಗುರವಾದದ್ದು, ಗುರು ಭಾರವಾದದ್ದು ಅಂತ ಅರ್ಥ ಇದೆ. ಹಾಗೆ ನಮ್ಮ ಪದ್ಯಗಳಲ್ಲೂ ಕೂಡ ಮಾತ್ರೆಗಳಲ್ಲಿ ಗುರು ಲಘು ಅಂತ ಬರುತ್ತಲ್ಲ, ಅಲ್ಲೂ ಕೂಡ ಲಘು ಅಂದ್ರೆ ಹಗುರವಾದದ್ದು, ಲಘುವಾಗಿ ಉಚ್ಚಾರಣೆ ಮಾಡುವಂಥದ್ದು. ಅಲಘು ಅಂದ್ರೆ ಗುರುವಾದದ್ದು, ಅದು ಗುರುವಾದದ್ದು ಭಾರವಾದದ್ದು, ನಿಧಾನಕ್ಕೆ ಉಚ್ಚಾರ ಮಾಡಬೇಕು ಅಂತ. ಆ ಕಾರಣಕ್ಕೆ ಗುರು ಲಘು ಅಂತ ಬಂದಿರೋದು. ಅಲಘು ಆದದ್ದು ಯಾರು? ಗುರು. ಗುರು ಆಗಿರುವಂತವನು ಅವನು ಕಳೆಗಿಳುತ್ತಂ, ಕೆಟ್ಟದ್ದನ್ನ ಕಿತ್ತ ಹಾಕದ ಅಂತ. ಅಂದ್ರೆ ಈಗಿನ ಸಿಲೆಬಸ್ಗಳಲ್ಲಿ ಏನೇನಿದೆಯೋ ನನಗಂತೂ ಗೊತ್ತಿಲ್ಲ, ಆದ್ರೆ ಆ ಸಿಲೆಬಸ್ಗಳಲ್ಲಿ ಕಳೆ ಜಾಸ್ತಿ ಇದೆ ಅನ್ನೋದಂತೂ ಗೊತ್ತು. ಯಾಕೆಂದ್ರೆ ತುಂಬಾ ಜನ ಹೇಳೋದನ್ನ ನೋಡಿದ್ದೀನಿ. ಅಂತ ಕಳೆಯನ್ನ ಪಾಠ ಮಾಡಿದ್ರು ಕೂಡ ಇದು ಪರೀಕ್ಷೆಗೋಸ್ಕರ ನೀವು ಓದ್ಕೊಂಡು ಬರೀರಪ್ಪ, ಹೀಗೆ ಪಾಸ್ ಆಗಿ, ಆದ್ರೆ ನಿಜವಾದದ್ದು ಇದೆಲ್ಲ ಕಳೆ, ನಿಜವಾದ ಸತ್ವ ಇದು ಅಂತ ಯಾವುದು ನಮ್ಮ ಬೆಳವಣಿಗೆಗೆ ಬೇಕೋ ಅದನ್ನು ಮಾತ್ರ ಅವನು ಕಳೆಯನ್ನ ಕಿತ್ತು ಹೇಗೆ ಗಿಡವನ್ನು ಬೆಳೆಸ್ತಾರೋ ಅಂತ. ಇಲ್ಲಿ ಒಂದು ವಿರೋಧಾಭಾಸ ಇದೆ. ಆ ಗುರು ಹೇಳೋದು ಮರ ಆದ್ರೆ ಆ ಮರವೇ ತನ್ನ ಕಳೆಯನ್ನು ಕೀಳ್ತಾ ಇದೆ ಅನ್ನೋ ರೀತಿಯಲ್ಲೂ ವಿರೋಧಾಭಾಸ ಇದೆ. ಆ ರೀತಿಯಲ್ಲಿ ಕಳೆಯನ್ನ ಕಿತ್ತು ಗುರು ನೋಂತಿರೋದು ಅಂದ್ರೆ ವ್ರತ ತೊಟ್ಟಿರುವನು ಅಂತ. ನಮ್ಮ ಹಿರಿಯರ ಅನೇಕರ ಕಥೆಗಳಲ್ಲೂ ಗೊತ್ತಾಗತ್ತೆ. ಶಿಕ್ಷಕ ವೃತ್ತಿಗೆ ಹೋಗುವಾಗ ಕೆಲವರು ಕೇಳ್ತಿದ್ರಂತೆ, ಅಂದ್ರೆ ನಿಮ್ಗೆ ನಿಜವಾಗ್ಲೂ ಪಾಠ ಮಾಡೋದು ಅಂದ್ರೆ ಒಂದು ವೃತ್ತಿ ತರ ನೀವು ಭಾವಿಸ್ತಿರೋ ಅಥವಾ ಇದನ್ನ ಮಕ್ಕಳನ್ನು ಪ್ರೀತಿಸ್ತಿರೋ, ವಿದ್ಯಾರ್ಥಿಗಳನ್ನು ಪ್ರೀತಿಸ್ತಿರೋ, ಸಮಾಜಕ್ಕೆ ಗೌರವ ಇದೆಯೋ, ನಿಮ್ಗೆ ಸಮಾಜದ ಬಗ್ಗೆ ಗೌರವ ಇದೆಯೋ, ಹಾಗಿದ್ರೆ ಮಾತ್ರ ಶಿಕ್ಷಕ ವೃತ್ತಿಗೆ ಬನ್ನಿ. ಈ ಪಾಠ ಮಾಡ್ತೀನಿ, ಸಂಬಳ ತಗೋತೀನಿ, ಹೋಗ್ತೀನಿ ಅಂತ ಇದ್ರೆ ನೀವು ಬೇರೆ ಯಾವ್ದಾದ್ರು ಕೆಲಸ ಮಾಡಿ. ಯಾಕೆಂದ್ರೆ ಶಿಕ್ಷಕನಾದವನು ಆ ಕಾಲೇಜಿನಿಂದ ಹೊರಗೆ ಹೋದ್ಮೇಲೂ ಶಿಕ್ಷಕನೇ. ಆಫೀಸಿನ ಕೆಲಸ ಮುಗಿದು ಹೊರಗೆ ಹೋದ್ಮೇಲೆ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು ಒಬ್ಬ ಎಂಪ್ಲಾಯಿ. ಶಿಕ್ಷಕನಾದವನು ಹೊರಗೆ ಹೋದವನು ಸಿಗರೇಟ್ ಸೇರ್ತಾ ನಿಂತ್ಕೊಂಡ್ರು ವಿದ್ಯಾರ್ಥಿಗಳು ಅವನನ್ನು ನೋಡಿ ಕಲ್ತ್ಕೋತಾರೆ. ಹಾಗಾಗಿ ಅವನು ಹೊರಗಡೆಯೂ ಕೂಡ ಅವನು ಶಿಕ್ಷಕನಾದಾಗ ಎಷ್ಟು ಗಂಭೀರನಾಗಿರ್ತಾನೋ, ಹೇಗೆ ಗೌರವ ಪಡ್ಕೊಳ್ಳೋ ರೀತಿಯಲ್ಲಿ ಇರ್ತಾನೋ ಮಕ್ಕಳಿಗೆ, ಅದೇ ರೀತಿಯಲ್ಲೇ ಇರಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇದ್ದವ್ರು ಮಾತ್ರ ಶಿಕ್ಷಕರಾಗಿ ಬನ್ನಿ ಅಂತ ಹೇಳ್ತಿದ್ರಂತೆ ಇಂಟರ್ವ್ಯೂಗಳಲ್ಲಿ. ಈಗೆಲ್ಲ ಗೊತ್ತಿಲ್ಲ, ಆದ್ರೆ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಹೇಳ್ತಿದ್ರು ಅಂತ ನಾನು ಕೆಲವು ಕಡೆಗಳಲ್ಲಿ ಓದಿರುವಂತದ್ದು. ಆ ರೀತಿಯ ಒಂದು ಗೌರವನೀಯ ಸ್ಥಾನದಲ್ಲಿರೋ ಕಾರಣ ಆ ಗುರುವಾದವನು ಎಲ್ಲ ಗುರುಗಳಿಗೂ ಬಂತು ಇದು. ಅವನು ಎಲ್ಲ ಸದಾಕಾಲವೂ ಕೂಡ ಅವನು ಆ ಶಿಕ್ಷಕನೇ ಆಗಿರ್ಬೇಕು, ಗುರುವೇ ಆಗಿರ್ಬೇಕು ಅನ್ನೋ ಕಾರಣದಿಂದ ಅವನು ಆ ರೀತಿಯಲ್ಲೇ ನೋಂತಿರ್ತಿದ್ದ. ವ್ರತ ತೊಟ್ಟವರ ರೀತಿಯಲ್ಲಿ ಸದಾಕಾಲವೂ ಕೂಡ ಒಳ್ಳೆಯ ಅಂದ್ರೆ ತನ್ನ ನೀತಿ ನಡತೆಗಳನ್ನ ಸರಿಯಾಗಿ ಪಾಲಿಸ್ಕೊಂಡು ಹೋಗ್ತಿದ್ದ. ಆ ಕಾರಣದಿಂದ ಅವನು ಆ ರೀತಿಯಲ್ಲೇ ಇರ್ತಿದ್ದ. ಹಾಗಾಗಿ ಅಂತಹ ಗುರುವಿಗೆ ಬಲವೊಂದು ಒಂದೀಪ ಮೆಲ್ಲರ್, ಅವನಿಗೆ ಪ್ರದಕ್ಷಿಣ ಹಾಕಿ ಅಂದ್ರೆ ಬಲಗಡೆಯಿಂದ ಬಂದು ನಮಸ್ಕಾರವನ್ನು ಮಾಡೋಣ ಎಲ್ಲರೂ ಕೂಡ ಅಂತ ಈ ಪದ್ಯದ ತಾತ್ಪರ್ಯ. ಈಗ ಸಮಸ್ಯೆ ಪೂರ್ಣ ಆಗಿದೆ, ಅದರ ಪರಿಹಾರವನ್ನ ಒಂದ್ ಬಾರಿ ನೆನಪಿನಿಂದ ಹೇಳಿ ಅರ್ಥವನ್ನು ಹೇಳ್ಬಿಡ್ತೀನಿ. ಮೊದಲಿಗೆ ಕೊಳಗುಳ ಸಾಂಗತ್ಯದ ಗತಿಯೇ ಬರ್ತಾ ಇದೆ. ಮತ್ತೆ ಛಂದಸ್ಸಿನ ಪ್ರಭಾವ ನೋಡಿ, ಅಂದ್ರೆ ಅದು ಒಂದು ಛಂದಸ್ ಗಟ್ಟಿಯಾಗಿ ತಲೆಯಲ್ಲಿ ಕೂತಾಗ ಇನ್ನೊಂದು ಛಂದಸ್ಸಿಗೆ ಶಿಫ್ಟ್ ಆಗೋಕ್ ಬಿಡೋಲ್ಲ ಅದು ಅಷ್ಟು ಬೇಗ. ಕೊಳಗುಳಂಗೊಳೆ 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 ರಾಕ್ಷಸರ್ಕಳ ಕೊಳಗುಳಂಗೊಳು ತಿರ್ಪ ಕಾಲಕ್ಕೆ ಕೊಳಗುಳಂಗೊಳು ತಿರ್ಪ ಕಾಲಕ್ಕೆ ಖಲರ ಲಂಕೆಯ ರಾಕ್ಷಸರ್ಕಳ ಖಲರ ಲಂಕೆಯ ರಾಕ್ಷಸರ್ಕಳ. ಇದು 3-4 ಗತಿ. ಈ ಸಾಂಗತ್ಯವು ಹೆಚ್ಚು ಕಡಿಮೆ ಆ ರೀತಿಯಲ್ಲೆಲ್ಲ ಹೇಳ್ಬೋದು, ಅದು ಕರ್ಷಣ ಛಂದಸ್ಸು. ಹಾಗಾಗಿ ಅದ್ರ ಗತಿ ತಲೆಯಲ್ಲಿ ಪುನರಾವರ್ತನೆಯಾಗಿ ಇದು ಗತಿ ತಪ್ಪದಾಗ ಆಗ್ತಾ ಇತ್ತು. ಕೊಳಗುಳಂಗೊಳು ತಿರ್ಪ ಕಾಲಕ್ಕೆ ಖಳರ ಲಂಕೆಯ ರಾಕ್ಷಸರ್ಕಳ ಬಲಕೆ ಮಾರ್ಮಲೆ ದೈದಿ ಬಲಕೆ ಮಾರ್ಮಲೆ ದೈದ ವಿಕ್ರಮಿ ದುಷ್ಟ ಸಂವೃತಿಯೊಳ್. ಮೊದಲನೇ ಶಬ್ದ ನಲುಗಿಸುತ್ತಾ ಮುಂದಿನ ಸಾಲಿಗೆ ಹೇಳಿದೆ. ಶಿಲೆ ಕೊಳುತೆ ತಿರಿಕಲ್ಲಾಡುವಂದದೆ ಅಂತ ಹೇಳಿದೆ ಅಲ್ವಾ. ಕೊಳುತೆ ತಿರಿಕಲ್ಲಾಡುವಂದದೆ ನೊಲಗಿಸುತ್ತು ಇದಿರಾಂತವರ್ಕಳ ತಲೆಯ ತರಿದನು ರಾಮನ ಆಶಯದಂತೆ ಮಾರುತಿಯು. ಅವರು ರಾಮನ ಆಶಯದಂತೆ ಹನುಮಂತ ತಲೆ ಕತ್ತರಿಸಿದ ಅಂತ ಹೇಳಿದ್ರು, ಸಮಸ್ಯೆ ಕೊಟ್ರು. ಯಾವ್ದೋ ಇದ್ದವನು ಒಬ್ಬನ ತಲೆಯನ್ನು ಕತ್ತರಿಸಿದ ಅಂತ ಎಲ್ಲೂ ತಕ್ಷಣಕ್ಕೆ ನೆನಪಿಗೆ ಬಂದಿಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ಕೊಳಗುಳಂಗೊಳ್ತಿರ್ಪ ಕಾಲಕ್ಕೆ ಯುದ್ಧ ಆಗ್ತಾ ಇರೋ ಸಂದರ್ಭದಲ್ಲಿ ಈ ಖಲರ ಲಂಕೆಯ ರಾಕ್ಷಸರ್ಕಳ ಲಂಕೆಯ ರಾಕ್ಷಸರ ಎಲ್ಲರೂ ಕೂಡ ಆ ರಾಕ್ಷಸರ ಬಲಕ್ಕೆ ಮಾರ್ಮಲೆತು ಅವಕ್ಕೆ
ರಾಕ್ಷಸರ ಸೈನ್ಯಕ್ಕೆ ಎದುರಾಂತ ಬಂದು ಅವರ ಎದುರಾಗಿ ಯುದ್ಧಕ್ಕೆ ಹೋರಾಡ್ತಾ ನಿಂತಾಗ ದುಷ್ಟ ಸಂವೃತ್ತಿಗಳು ದುಷ್ಟರನ್ನು ಸಂಹಾರ ಮಾಡಬೇಕು ನಿಶ್ಚಯ ಮಾಡಿರುವಂತಹ ಕಾಲದಲ್ಲಿ ಕೊಳುತ ತಿರಿಕಲ್ಲಾಡು ಒಂದಿದೆ. ತಿರಿಕಲ್ಲಾಟ ಅಂತ ಒಂದು ಹೇಳ್ತಾರೆ. ಇದು ನಮ್ಮ ಕಾವ್ಯಗಳನ್ನೆಲ್ಲ ತುಂಬಾ ಬಳಸ್ತಾರೆ. ಈಗ ಕಲ್ಲು ಹಾರಿಸೋದು, ಹಿಡಿಯೋದು, ಅಂಗೈಯಲ್ಲಿ ಹಿಡಿಯೋದು, ಆಮೇಲೆ ಹಿಂಗೈಯಲ್ಲಿ ಹಿಡಿಯೋದು, ಈ ತರ ಎಲ್ಲ ಮಾಡೋ ಆಟ. ಆ ರೀತಿಯಲ್ಲಿ ತಿರಿಕಲ್ಲಾಡು ಒಂದಿದೆ. ಕಲ್ಲನ್ನು ಹಾರಿಸಿ ಹಿಡಿಯೋ ಆಟ ಆಡೋದ್ರ ರೀತಿಯಲ್ಲಿ ತನಗೆ ಎದುರಾಗಿ ಬಂದಂತಹವರ ತಲೆಗಳನ್ನು ಕತ್ತರಿಸಿ ಹಾರಿಸ್ತಾ ಇದ್ದ ಮೇಲೆ ಅನ್ನೋ ರೀತಿಯಲ್ಲಿ ಪದ್ಯ ಪೂರ್ಣ ಮಾಡಿದೆ. ರಾಮನ ಆಶಯ ಯಾಕೆ ಅಂದ್ರೆ ಆ ದುಷ್ಟರ ಸಂಹಾರ ಮಾಡಬೇಕು ಅನ್ನೋದು ರಾಮನ ಆಶಯವೇ ಆಗಿತ್ತು. ಈ ರೀತಿಯಲ್ಲಿ ಪದ್ಯ ಪೂರ್ಣ ಮಾಡಿದ್ದೀನಿ. ಅವ್ರ ಪದ್ಯವನ್ನು ಕೊನೆಯಲ್ಲಿ ಕೇಳೋಣ, ಸ್ವಾರಸ್ಯ ಇರುತ್ತೆ. ಮುಂದೆ ದತ್ತಪದಿಯ ಸರ್ವರನ್ನು ತರಬೇಕು. 3ನೇ ಸಾಲಿನ 4ನೇ ಮನೆ, 3ನೇ ಸಾಲು ಪೂರ್ತಿ ಆಗುತ್ತೆ. 49 ದತ್ತಪದಿಯಲ್ಲಿ ಚಾವರಿಗೆ ಬಂದಿತ್ತು. ಈಗ ಸರ್ವರ್ ಬರಬೇಕು. ಪೊರೆಯುತ್ತಿರ್ಪಯೋ ಲೋಕಮಂ ಪೊರೆಯುತ್ತಿರ್ಪಯೋ ಲೋಕಮಂ ಪೊರೆಯುತ್ತಿರ್ಪಯೋ ಲೋಕಮಂ ಕುಡದಿರೈ ಸರ್ವಾತ್ಮ ಸಂಸ್ಥಾ ಹರಿ ಬರಿದೇ ಕಷ್ಟಮನ್ ಏಗಳುಂ ಬರಿದೇ ಕಷ್ಟಮನ್ ಏಗಳುಂ ಮಕರದಿಂ ಕಾಪಿಟ್ಟ ಓಲ್ದಂತಿಯಂ ಕರುಣಾವಾರ್ಧ್ಯ ಅಂತ ಕರುಣಾವಾರ್ಧ್ಯ ಕಾವುದೆಮ್ಮನನಿಶಂ ಕರುಣಾವಾರ್ಧ್ಯೆ ಚಾಪಲ್ಯದೊಳ್ ಮಗ್ನರಂ ಸರ್ವರ್ ಬರ್ಬೇಕೀಗ. ತಿರೆಗಾಯ್ದಂತುಕ ಅಹಂತೆಯಿಂದೆ ಪ್ರಸ್ತುತದವ್ರು ಕೇಳಬಹುದು, ಸಂಕೋಚ ಏನು ಮಾಡ್ಕೋಬೇಕಾಗಿಲ್ಲ. ಒಪ್ಪಿಸ್ತಾ ಇದ್ರಲ್ವಾ, ತೊಂದ್ರೆ ಇಲ್ಲ. ಇದು ಪುರಾಣವೂ ಇದೆಯಲ್ವಾ, ಹಾಗಾಗಿ ಗೊತ್ತಿಲ್ಲ ಕೇಳೋದು. ಏನಿದು ಗೋಲಿಬಾರ್ಗು ಜಾಲಿಬಾರ್ಗ. ಜಾಲಿಬಾರಲ್ಲಿ ನಾವೇ ಗುಂಡೊಡಿತೀವಿ, ಗೋಲಿಬಾರಲ್ಲಿ ಪೊಲೀಸರು ಗುಂಡೊಡಿತಾರೆ ಇರ್ಬೇಕು. ಗುಂಡು ಹಾರಿಸಿ ಗುಂಡು ಏರಿಸಿ ಚೆನ್ನಾಗಿದೆ. ರಾಮಿತ್ರ ಅವರದ್ದೊಂದು ಪದ್ಯ ಇದೆಯಲ್ಲ, ಅದು ಮನೆಯಲ್ಲೇ ಕುಡಿಯೋಣವೆಂದರದ ಕರ್ಫ್ಯೂ ವಿಧಾನಂ ಗಡ ಅಂತ ಶುರು ಆಗುತ್ತೆ. ಮನೆಯಲ್ಲೇ ಕುಡಿಯೋಣ ಅಂತಂದ್ರೆ ಕರ್ಫ್ಯೂ ಹಾಕ್ತಾರೆ. ಹೆಂಡತಿ ಪತ್ನಿ ಪುತ್ರರ ಅಶ್ರುವಾಯು ಸಿಡಿತಮ್ ಅಂತೆಲ್ಲ ಬರುತ್ತೆ. ಚಂದೋಮಿತ್ರ ಸೊಗಸಾಗಿದೆ. ಅದರಲ್ಲಿ ಈ ಮತ್ತೇವ ಕ್ರೀಡಿತಕ್ಕೆ ಉದಾಹರಣೆ ಕೊಡೋದು. ಹಾಗಾಗಿ ಲಾಸ್ಟಿಗೆ ಏನ್ ಮಾಡ್ತೀನಿ ಅಂದ್ರೆ ಕಂಡಲ್ಲಿ ಗುಂಡಿಕ್ ಅಂತ ಬರುತ್ತಲ್ಲ, ಕಂಡಲ್ಲಿ ಗುಂಡು ಹಿಡಿತೀನಿ. ಹಾಗೆ ಅದರಿಂದ ನೆನಪಾಯ್ತು ಗುಂಡಿಕ್ಕೋದು ಅಂತ. ತಿರೆಗಾಯ್ದಂತುಟಹಂತೆಯಿಂದೆ ಕಿರಿವೋಲ್ ಸರ್ವರ್ ಬಂತು. ಕಿರಿವೋಲ್ ಸರ್ವರ್ಗೆ ಸೈಪಪ್ಪವೋಲ್ ಪೂರ್ತಿಯಾಗಿದೆ. ಪದ್ಯದ ತಾತ್ಪರ್ಯ ಸರಳವಾಗಿದೆ. ಮೊದಲಿಗೆ ಪೊರೆಯುತ್ತಿರ್ಪೆಯೋ ಲೋಕಮಂ, ಅವರು ಯಾವ್ದಾದ್ರು ಇಷ್ಟ ದೈವ ಸ್ತುತಿ ಅಂತ ಹೇಳಿದ್ರು. ಇಲ್ಲಿ ರಾಮಾಯಣ ಬಂದಿರೋದಕ್ಕೆ ಅಲ್ಲಿ ಕೃಷ್ಣ ಬರಲಿ ಅಂತ ನಾನು ಕೃಷ್ಣನನ್ನು ತಗೊಂಡೆ, ಅಥವಾ ಹರಿ ವಿಷ್ಣುವನ್ನ ತೆಗೆದುಕೊಂಡೆ. ಅವನು ಪೊರೆಯುತ್ತಿರ್ಪೆಯೋ ಲೋಕಮಂ, ಲೋಕವನ್ನು ಕಾಯ್ತಾ ಇರುವಂತವನು. ಸೃಷ್ಟಿ ಸ್ಥಿತಿ ಲಯ ಅಂತ ನಮ್ಮಲ್ಲಿ 3 ಅವಸ್ಥೆಗಳನ್ನ ಹೇಳಿದ್ರೆ, ಅದರಲ್ಲಿ ಸೃಷ್ಟಿ ಮಾಡೋನು ಬ್ರಹ್ಮ, ಸ್ಥಿತಿಯನ್ನು ಕಾಯ್ತಾ ಇರುವಂತವನು ವಿಷ್ಣು, ಲಯ ಮಾಡುವಂತವನು ರುದ್ರ ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣ ಸ್ಥಿತಿಯನ್ನು ಕಾಯ್ತಾ ಇರುವಂತವನು. ಪೊರೆಯುತ್ತಿರ್ಪೆಯ ಲೋಕಮಂ, ಲೋಕವನ್ನು ನೀನು ಕಾಯ್ತಾ ಇದೀಯಾ. ಪೊರೆಯುತ್ತಿರ್ಪೆಯ ಲೋಕಮಂ ಕುಡದಿರೈ ಸರ್ವಾತ್ಮ ಸಂಸ್ಥಾ, ಅಲ್ಲಿ ರೈಸ್ ಬಂತು. ಕುಡದಿರೈ ಸರ್ವಾತ್ಮ ಸಂಸ್ಥಾ, ಹರಿಯೇ ಸರ್ವಾತ್ಮ ಸಂಸ್ಥಾ. ಎಲ್ಲರ ದೇಹದಲ್ಲೂ, ಎಲ್ಲರ ಶರೀರದಲ್ಲೂ, ಎಲ್ಲರ ಹೃದಯದಲ್ಲೂ ಇರುವಂತವನು, ಆತ್ಮಸ್ಥನಾಗಿರುವಂತವನು, ಎಲ್ಲರ ಆತ್ಮದಲ್ಲೂ ಇರುವಂತಹ ಹರಿಯೇ ನೀನು ಸರ್ವಾತ್ಮ ಸಂಸ್ಥಾ. ಹರಿ ಕುಡದಿರೈ, ಕೊಡಬೇಡ. ಏನನ್ನು ಕೊಡೋದು ಬೇಡ ನೀನು ಅಂದ್ರೆ ಬರಿದೇ ಕಷ್ಟಮನೇಗಳು, ಯಾವಾಗಲೂ ನಮಗೆ ಕಷ್ಟವನ್ನು ಮಾತ್ರ ಕೊಡಬೇಡ ನೀನು, ನಮಗೆ ಒಳ್ಳೆಯದನ್ನು ಮಾಡು, ಸುಖವನ್ನು ಕೊಡು. ಬರಿದೇ ಕಷ್ಟಮನೇಗಳು ಕುಡದಿರೈ, ಕೊಡಬೇಡ. ಬರಿದೇ ಕಷ್ಟಮನೇಗಳು ಮುಂದೆ ಮಕರದಿಂ
ಕಾಪಿಟ್ಟವೋಲ್ ದಂತಿಯಂ. ಕಷ್ಟದಲ್ಲಿ ಸಿಕ್ಕಾಕೊಂಡ್ರು ನಮ್ಮನ್ನ ಹಿಂದೆ ಆ ಗಜನನ್ನ ಮೊಸಳೆಯ ಬಾಯಿಗೆ ಸಿಕ್ಕಿರುವಂತಹ ಗಂಧರ್ವ, ಗಜ ಸ್ವರೂಪದಲ್ಲಿರುವಂತಹ, ಆನೆ ಸ್ವರೂಪದಲ್ಲಿರುವಂತಹ ಗಂಧರ್ವ ಕೂಗಿದಾಗ ನೀನು ಹೇಗೆ ನಮ್ಮ ಕಾಪಾಡಿದ್ಯೋ ಆತನನ್ನ, ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಕಾಪಾಡು ನೀನು ಅಂತ ಕೇಳ್ತಾ ಇರೋದು. ಮಕರಮಂ ಕಾಪಿಟ್ಟವೋಲ್, ಅಲ್ಲಿ ಕಾಪಿ ಅಂತ ಬಂತು. ಅವರು ಎರಡನೇ ಶಬ್ದ ಕಾಪಿ ಕೇಳಿದ್ರು. ಕಾಪಿಟ್ಟವೋಲ್ ಕಾಪಾಡಿದಿರೋ ರೀತಿಯಲ್ಲಿ, ದಂತಿಯಂ ಕಾಪಿಟ್ಟವೋಲ್ ದಂತಿಯಂ. ಮುಂದೆ ಕಾಪಿಟ್ಟವೋಲ್ ದಂತಿಯಂ ಕರುಣಾವಾರ್ಧಿಯ, ನೀನು ಕರುಣೆಯ ಸಾಗರ, ಕರುಣಾವಾರ್ಧಿಯ ಕಾವುದೆಮ್ಮನ್. ಅದೇ ಮಕರಮಂ ಕಾಪಿಟ್ಟವೋಲ್ ಮಕರದಿಂ ಕಾಪಿಟ್ಟವೋಲ್ ದಂತಿಯಂ ಕರುಣಾವಾರ್ಧಿಯ ಕಾವುದೆಮ್ಮನ್. ಹೇಗೆ ನೀನು ಆನೆಯನ್ನ ಮೊಸಳೆಯಿಂದ ಕಾಪಾಡ್ದ್ಯೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಕಾಪಾಡಬೇಕು. ಕರುಣಾವಾರ್ಧಿಯೇ ಚಾಪಲ್ಯ ಮಗ್ನರ್, ನಾವು ಚಾಪಲ್ಯದಲ್ಲಿ ಇದ್ದೀವಿ ಅಂತ, ಚಪಲತೆಯಲ್ಲಿ ಇದ್ದೀವಿ. ಯಾಕಂದ್ರೆ ನಮಗೆ ಪ್ರತಿ ಕ್ಷಣವೂ ಇದು ಬೇಕು ಅದು ಬೇಕು ಅಂತ ಲೋಕದಲ್ಲಿ ಏನೇನೋ ಆಸೆ ಆಮಿಷಗಳಿಗೂ ಬಲಿಯಾಗ್ತಾ ಇದ್ದೀವಿ, ಅವುಗಳಿಗೆ ಮಗ್ನರಾಗಿದ್ದೀವಿ, ಅದರಲ್ಲಿ ಮಗ್ನರಾಗಿದ್ದೀವಿ ಅಂತ. ಅಂದ್ರೆ ಲೋಕ ಹೇಳುವಂತ ಸಾಗರದಲ್ಲಿ ಮುಳುಗಿದೀವಿ ನಾವು, ಚಾಪಲ್ಯದಿಂದ ಮುಳುಗಿದೀವಿ. ಚಾಪಲ್ಯದೊಳಗೆ ಮಗ್ನರಂ ತಿರೆಗಾಯ್ದಂತೆ. ನೀನು ಹಿಂದೆ ವರಾಹಾವತಾರದಲ್ಲಿ ಅಲ್ಲಿ ಕಿರಿವೋಲ್, ಕಿರಿ ಅಂದ್ರೆ ವರಾಹ ಅಂತ, ಆ ಕಿರಿಯ ರೀತಿ, ಕಿಟಿ ಅಂತೆಲ್ಲ ಹೇಳ್ತಾರೆ. ಆ ವರಾಹ ಹೇಗೆ ಸಮುದ್ರದ ಆಳದಿಂದ ಭೂಮಿಯನ್ನು ಎತ್ಕೊಂಡು ಬಂತೋ ಆ ರೀತಿಯಲ್ಲಿ ಚಾಪಲ್ಯದಲ್ಲಿ ಮಗ್ನರಾಗಿರುವಂತ ನಮ್ಮನ್ನು ಕೂಡ ನೀನು ಕಾಪಾಡಬೇಕು. ನಾವು ಯಾವುದ್ರಲ್ಲಿ ಮುಳುಗಿದೀವಿ? ಚಾಪಲ್ಯದಿಂದ ಮುಳುಗಿದೀವಿ. ಆದ್ರೆ ನಾವು ಮುಳುಗಿರೋದು ಅಹಂಕಾರದಿಂದ ನಾವು ಮುಳುಗಿದೀವಿ ಅಂತ. ಅಂದ್ರೆ ಅಹಂಕಾರ ಅನ್ನೋದು ಎಷ್ಟು ಭಾರ ಅಂದ್ರೆ ಅದು ನಮ್ಮನ್ನು ನಾವು ಮೇಲ್ ತೆಗೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾರಿಗೆ ಅಹಂಕಾರ ಇರುತ್ತೋ ಅವರಿಗೆ ಮೇಲ್ ಬರೋದಕ್ಕೆ ಆಗೋದೇ ಇಲ್ಲ, ಇನ್ನೊಬ್ರು ಮಾತನ್ನು ಕೇಳಲ್ಲ. ಈ ರೀತಿಯಾದಂತಹ ಅಹಂಕಾರದಲ್ಲಿ ನಾವು ಮುಳುಗೋಗಿದ್ದೀವಿ. ಅಂತಹ ನಮ್ಮನ್ನ, ಈ ಅಹಂಕಾರದಲ್ಲಿ ಮುಳುಗಿರೋರನ್ನ ನೀನು ಆವಾಗ ವರಾಹಾವತಾರದಲ್ಲಿ ಭೂಮಿಯನ್ನು ಹೇಗೆ ಮೇಲೆತ್ತುಕೊಂಡು ಬಂದ್ಯೋ ಆ ರೀತಿಯಲ್ಲಿ ನೀನು ನಮ್ಮನ್ನ ಕಾಪಾಡಬೇಕು. ಸರ್ವರ್ಗ್ಯ ಸೈಪಪ್ಪವೋಲ್, ಎಲ್ಲರಿಗೂ ಪುಣ್ಯ ಬರೋ ರೀತಿಯಲ್ಲಿ, ಎಲ್ಲರಿಗೂ ಒಳ್ಳೇದಾಗೋ ರೀತಿಯಲ್ಲಿ ನೀನು ನಮ್ಮನ್ನು ಕಾಪಾಡಬೇಕು ಅಂತ ಪದ್ಯದ ತಾತ್ಪರ್ಯ. ಇನ್ನು ನ್ಯಸ್ತಾಕ್ಷರಿಯ ನ್ಯ ಬರಬೇಕು, 4ನೇ ಸಾಲಿನ 4ನೇ ಅಕ್ಷರ. ಸರಸ್ವತಿಯ ಸ್ತುತಿ ಮಾಡ್ತಾ ಇದ್ದೆ. ವಿದ್ಯಾರೂಪಿಣಿ ಮಾತೆಯೇ ಕಲೆಯೊಳಂ ಹೃದಯಾವಧಾನಕ್ಕೆ ನೀಂ ಪದ್ಯಾಳಿ ಪ್ರಭ ಪುಷ್ಪಮಾಲೆಯನೆ ನೀಡೌ ನಲ್ಮೆಯಿಂ ಬಲ್ಮೆಯಿಂದ ಆದ್ಯಾರಣ್ಯಮಿದಲ್ತೆ ಮಾರ್ಗರಹಿತಂ ಸಾಗಿರ್ದೊಡಂ ಪೂರ್ವಜರ್ ಆದ್ಯಾರಣ್ಯಮಿದಲ್ತೆ ಮಾರ್ಗರಹಿತಂ ಸಾಗಿರ್ದೊಡಂ ಪೂರ್ವಜರ್. ನ್ಯನೇ ಬರಬೇಕು 4ನೇ ಅಕ್ಷರ. ಬೇರೆ ತರನೇ ತರೋಣ, ಯಾಕೆಂದ್ರೆ ಶಬ್ದಗಳ ಪುನರಾವರ್ತನೆ ಆಗಬಾರ್ದು, ಪುನರುಕ್ತಿ ದೋಷ ಆಗಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಒಂದೇ ಶಬ್ದವನ್ನ ವಿಶೇಷಾರ್ಥವಿಲ್ಲದೆ ಪದೇ ಪದೇ ಬಳಸಬಾರ್ದು ಕಾವ್ಯದಲ್ಲಿ ಅಂತ, ಅದೊಂದು ದೋಷ ಅಂತ ಹೇಳ್ತಾರೆ. ವಿದ್ಯಾರಣ್ಯ ಅಂತ ಇಟ್ಕೊಂಡಿದ್ರು ನನಗೆ ಸುಲಭ ಆಗ್ತಿತ್ತು. ಆದ್ಯಾರಣ್ಯಮಿದಲ್ತೆ ಮಾರ್ಗರಹಿತಂ ಸಾಗಿರ್ದೊಡಂ ಪೂರ್ವಜರ್. ಗಣ್ಯವಿದೂರ ಬೇಡ. ಗಣ್ಯರಿನೊಪ್ಪುಗುಂ ವೇದ್ಯಂ ಗಣ್ಯರಿನೊಪ್ಪುಗುಂ ನಡೆವೊಡಂ ಬಳ್ಕುತ್ತೆ. ಮುಗಿತಾ ಬಂದೋಯ್ತು, ಇನ್ನೊಂದು ಶಬ್ದ ಇದೆ ಅಷ್ಟೇ, ಮುಗಿಸ್ಬೇಕು ಪದ್ಯವನ್ನು. ವೇದ್ಯಂ ಗಣ್ಯರಿನೊಪ್ಪುಗುಂ ನಡೆವೊಡಂ ಬಳ್ಕಿರ್ಪೆನಾಂ ಶಾರದೆ ಅಂತ ಹಿಂದೆಲ್ಲೂ ಬಂದಿಲ್ಲ ಅಲ್ವಾ? ಬಳ್ಕಿರ್ಪೆನಾಂ ಶಾರದೆ ಪೂರ್ಣ ಆಗಿದೆ. ಮೊದಲನೇ ಸಾಲಿನ ಮೊದಲನೇ ಅಕ್ಷರ ವಿ ಅಲ್ವಾ? 2ನೇ ಸಾಲಿನ 2ನೇ ಅಕ್ಷರ ದ್ಯ, 3ನೇ ಸಾಲಿನ 3ನೇ ಅಕ್ಷರ ರ, 4ನೇ ಸಾಲಿನ 4ನೇ ಅಕ್ಷರ ಣ್ಯ ಅಂತ ಕೇಳಿದ್ರು. ಅದ್ರ ಜೊತೆಗೆ 2ನೇ ಸಾಲಿನ 2ನೇ ಅಕ್ಷರ ಇರೋದಕ್ಕೆ ಎಲ್ಲಾ ಸಾಲಿನ 2ನೇ ಅಕ್ಷರನು ರಿಸ್ಟ್ರಿಕ್ಷನ್ ಆಯ್ತು ಅಲ್ಲಿ. ಯಾಕೆಂದ್ರೆ ಕನ್ನಡದಲ್ಲಿ ಆದಿಪ್ರಾಸ ಬರಲೇಬೇಕು. ಹಾಗಾಗಿ ವಿದ್ಯಾರೂಪಿಣಿ ಮಾತೆಯೇ, ವಿದ್ಯಾಸ್ವರೂಪಳಾದ ಮಾತೆಯೇ ಶಾರದೆಯೇ, ನೀನು ನನಗೆ ವಿದ್ಯಾರೂಪಿಣಿ ಮಾತೆಯೇ ಕಲೆಯೊಳಂ ಹೃದಯಾವಧಾನಕ್ಕೆ ಈ ಹೃದಯವಾದ ಅವಧಾನ ಹೇಳುವಂತ
ಕಲೆಯಲ್ಲಿ ನೀನು ಪದ್ಯಾಳಿ ಪ್ರಭ ಪದ್ಯಾಳಿ ಅಲ್ಲಿ 2 ಅಕ್ಷರ ದ್ಯಾ ಬಂತು, ಪದ್ಯಾಳಿ ಪ್ರಭ ಪುಷ್ಪಮಾಲೆಯನ್ನೇ ಕೊಡಬೇಕು ನೀನು ಅಂತ. ಪದ್ಯಾಳಿ ಪ್ರಭ ಪುಷ್ಪಮಾಲೆಯನ್ನೇ ನೀಡವು, ನೀನು ಆ ಪುಷ್ಪಮಾಲೆಯನ್ನ ಕೊಡು. ನಲ್ಮೆಯಿಂ ಬಲ್ಮೆಯಿಂ, ಇಲ್ಲಿ ಪ್ರೀತಿಯಿಂದ ಕೊಟ್ಟರೆ ಸಾಕೋಲ್ಲ, ಸ್ವಲ್ಪ ಶಕ್ತಿಯಿಂದಲೂ ಕೊಡಬೇಕು. ಯಾಕಂದ್ರೆ ಇಷ್ಟೊಂದು ಪದ್ಯಗಳನ್ನು ಪೂರ್ಣ ಮಾಡಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಶಕ್ತಿನೂ ಬೇಕು. ಹಾಗಾಗಿ ಪ್ರೀತಿ ಜೊತೆ ಸ್ವಲ್ಪ ಶಕ್ತಿಯಿಂದಲೂ ಕೂಡ ನೀನು ಇದನ್ನೆಲ್ಲ ಕೊಡು. ಪದ್ಯ ಹೇಳುವಂತ ಹೂವಿನ ಮಾಲಿಕೆಯನ್ನು ಕೊಡು ತಾಯಿಯೇ ಅಂತ ನೀನು. ಅದ್ರ ಜೊತೆಗೆ ಇದೇನಂದ್ರೆ ಅರಣ್ಯ, ಈ ಅರಣ್ಯ ಬಲ್ಮೆಯಿಂದ ಆದ್ಯಾರಣ್ಯಂ, ಇದು ಆದ್ಯವಾದ ಅರಣ್ಯ. ಯಾಕಂದ್ರೆ ಮಾರ್ಗ ಕಾವ್ಯ ಪ್ರಾಚೀನವಾದಂತಹ ಅರಣ್ಯ ಇದು. ಈ ಕಾವ್ಯ ಮಾರ್ಗ ಹೇಳುವಂಥದ್ದು ತುಂಬಾ ಒಂಥರ ಮಾರ್ಗರಹಿತವಾದಂಥದ್ದು ಅಂತ ಮುಂದೆ ಹೇಳಿದೆ. ಮಾರ್ಗವಿಲ್ಲದು, ಯಾವ ದಾರಿ ಕಾಣೋಲ್ಲ, ಇಲ್ಲಿ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗೋಲ್ಲ, ಮುಂದಿನ ಅಕ್ಷರ ಯಾವ್ದು ನಿಷೇಧ ಆಗತ್ತೆ ಗೊತ್ತಾಗಲ್ಲ, ಸಮಸ್ಯೆಯಲ್ಲಿ ಮುಂದೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ, ದತ್ತಪದಿಯಲ್ಲಿ ಶಬ್ದಗಳು ಹೇಗೆ ತರೋದು ಗೊತ್ತಾಗಲ್ಲ. ಈ ರೀತಿಯಲ್ಲಿ ಮಾರ್ಗವನ್ನು ಕಾಣದೇ ಇರುವಂತಹ ಈ ಅರಣ್ಯ ಇದು. ಆದ್ರೆ ಸಾಗಿರ್ದೊಡಂ ಪೂರ್ವಜರು, ಇಲ್ಲಿ ಎಷ್ಟೋ ಜನ ಪೂರ್ವಜರು ಅವಧಾನ ಮಾಡಿದ್ದಾರೆ, ಎಷ್ಟೋ ಜನ ಸಾಗಿದ್ದಾರೆ. ಅಂದ್ರೆ ಕಾಡಿನಲ್ಲಿ ದಾರಿಯನ್ನು ಹೇಗೆ ಕಂಡುಕೋಬೇಕು ಅಂದ್ರೆ ಹಿಂದಿನವರು ಹೋಗಿರೋ ದಾರಿಯನ್ನು ಹುಡ್ಕೊಂಡು ಹೋಗ್ಬೇಕು. ಅದು ಅವರ ಹೆಜ್ಜೆ ಗುರುತಿನಿಂದ ಸವದಿರುತ್ತೆ. ಆ ದಾರಿಯನ್ನು ಹುಡ್ಕೊಂಡು ನಾವು ಸಾಗಬೇಕು. ಇಲ್ಲಿ ಪೂರ್ವಜರು ಸಾಗಿದ್ದಾರೆ, ಅದ್ರ ದಾರಿ ಇಲ್ಲ. ಈ ತರಹದ ಕಾಡು ಇದು. ಈ ಕಾಡಿನಲ್ಲಿ ನೀನು ನನ್ನನ್ನು ಕಾಪಾಡಬೇಕು. ಏನಂತಂದ್ರೆ ವೇದ್ಯಂ ಗಣ್ಯಂ, ಇದು ಈ ದಾರಿಯಲ್ಲಿ ಸಾಗದವರಿಗೆಲ್ಲ ಗಣ್ಯತೆ ಬರುತ್ತೆ ಅಂತ ಗೊತ್ತಿದೆ ನನಗೆ. ಎಷ್ಟೋ ಜನ ಅವಧಾನಿಗಳು ಗಣ್ಯರಾಗಿದ್ದಾರೆ ಅಂತ ನಾನು ಬಂದ್ಬಿಟ್ಟಿದ್ದೀನಿ ಅಂತ. ಒಂದು ಅವಧಾನದಲ್ಲಿ ಹೇಳಿದ್ದೆ ಇದೇ ತರದ್ದೇ ಒಂದು ಪದ್ಯ. ಸ್ವಲ್ಪ ಈ ಪದ್ಯದ ಅರ್ಥ ಮುಗಿಸಿ ಆ ಪದ್ಯದ ಸ್ವಾರಸ್ಯ ಹೇಳ್ತೀರಿ. ಆ ಗಣ್ಯರನ್ನ ಒಪ್ಪುಗುಂ, ಎಷ್ಟೋ ಜನ ಗಣ್ಯರಾಗಿದ್ದಾರೆ, ಶತಾವಧಾನಿಗಳು ಇದ್ದಾರೆ, ಎಷ್ಟೋ ಜನ ರಾಮಕೃಷ್ಣ ಪೆಜತ್ತಾರ್ ಇದ್ದಾರೆ, ಇಲ್ಲೇ ನನ್ನ ಸ್ನೇಹಿತ ಉಮಾಮಹೇಶ್ವರ ಇದ್ದಾನೆ. ಹೀಗೆ ಎಷ್ಟೋ ಜನ ಅವಧಾನಿಗಳು ಆಗಿ ಗಣ್ಯತೆಯನ್ನು ಪಡ್ಕೊಂಡಿದ್ದಾರೆ ಅಂತ ನಾನು ಈ ಮಾರ್ಗಕ್ಕೆ ಬಂದೆ. ನಾನು ಗಣ್ಯ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಹಾಗಾಗಿ ನೀನೇ ನನ್ನನ್ನು ಕಾಪಾಡಬೇಕು. ಆ ರೀತಿಯಲ್ಲಿ ಬಳ್ಕುತ್ತೆ, ನಾನು ಹೆದರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದೀನಿ, ಹಾಗಾಗಿ ನೀನು ನನ್ನನ್ನು ಕಾಪಾಡಬೇಕು ತಾಯಿ ಶಾರದೆ ಅಂತ ಸರಸ್ವತಿಯ ಸ್ತುತಿ ಮಾಡಿದ್ದಾಯ್ತು. ಒಂದು ಅವಧಾನದಲ್ಲಿ ನಮ್ಮ ಇನ್ನೊಬ್ರು ಹಿರಿಯ ವಿದ್ವಾಂಸರು ಮಿತ್ರರು ಗಣೇಶರಿಗೆ ಆಪ್ತರಾದಂಥವ್ರು ಸುಧೀರ್ ಕೃಷ್ಣಸ್ವಾಮಿ ಕೇಸರಿ ಅಂತ ಅವರು ಹೆಸರು. ಕೇಸರಿ ಅನ್ನೋ ಶಬ್ದವನ್ನು ಇಟ್ಕೊಂಡು, ಕೇಸರಿ ಅಂದ್ರೆ ಸಿಂಹ ಅಂತ, ಆ ಶಬ್ದ ಇಟ್ಕೊಂಡು ಒಂದು ಶ್ಲೇಷ ಮಾಡ್ಕೊಂಡು ನಾನು ಒಂದು ಪದ್ಯ ಮಾಡಿದ್ದೆ ಇದೇ ತರ. ಈ ಗಣೇಶರು ಮೊದಲಾದಂಥವರೆಲ್ಲ ಹೋಗಿರೋ ದಾರಿ ಅಂತ ಈ ಅವಧಾನ ಅಂತ ಹೇಳ್ತಾರೆ. ಈ ದಾರಿಯಲ್ಲಿ ನಾನು ಬಂದೆ, ಇದೇನೋ ಸೊಗಸಾಗಿದೆ ಪದ್ಯ ಹೇಳೋದು ಅಂತ ಹೇಳ್ಕೊಂಡು ಬಂದ್ಬಿಟ್ಟೆ. ಬಂದು ಇಲ್ಲಿ ನೋಡಿದ್ರೆ ಕೇಸರಿ ಅವರು ಕಂಡ್ರು ಅಂತ. ಕೇಸರಿ ಅವರು ಪೃಚ್ಛಕರಾಗಿದ್ರು ಅವತ್ತು. ಕೇಸರಿ ಅಂದ್ರೆ ಸಿಂಹ. ಯಾವ್ದೋ ಕಾಡಿನ ದಾರಿಯಲ್ಲಿ ಹೋಗಿ ಇದ್ದಕ್ಕಿದ್ದಂತೆ ಸಿಂಹ ಕಂಡಾಗ ಆಯ್ತು ನನ್ನ ಪರಿಸ್ಥಿತಿ. ಈ ರೀತಿ ಅವಧಾನ ನಂದು ಅಂತ ಹೇಳಿದ್ದೆ. ಆ ತರ ಇದು ಕೂಡ ಸಾಗಿರೋದು. ಇನ್ನು ಕೊನೆಯ ಸುತ್ತಿನ ಆಶ್ಕವಿತೆಗೆ ಬರೋಣ. ಆಶ್ಕವಿತೆ ವಸ್ತುವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಅವಧಾನಿಗಳೇ, ನೀವು ಉತ್ತರ ಕನ್ನಡ ಮೂಲದವರು, ನಾನು ಕೂಡ ಉತ್ತರ ಕನ್ನಡ ಮೂಲದವರು. ಇದು ಅವಭಾಸಾಪ ಉತ್ತರದ ಶಾಖೆ. ಹೌದು, ನೀವೆಲ್ಲ ಉತ್ತರ ಕೇಳೋದಕ್ಕೆ ಕಾಯ್ತಾ ಇದ್ದೀರಾ. ಹೌದು. ನಿಮ್ಮ ಬಾಲ್ಯದಲ್ಲಿ ಅಥವಾ ನಿಮ್ಮ ಉತ್ತರ ಕನ್ನಡದ ಒಡನಾಟದಲ್ಲಿದ್ದಾಗ ಉತ್ತರ ಕನ್ನಡದಲ್ಲಿ ಇನ್ನೂ ಒಂದಷ್ಟು ಕಾಡು ಉಳ್ಕೊಂಡಿದೆ, ಕಾಡು ಪ್ರಾಣಿಗಳು ಇರ್ಬೋದು. ಆ ರೀತಿ ಯಾವ್ದಾದ್ರು ಕಾಡು ಪ್ರಾಣಿ ನಿಮ್ಗೆ ಸಿಕ್ಕಿದಂತ ಅನುಭವ ಅಥವಾ ಕಾಡು ಪ್ರಾಣಿ ನಿಮಗೆ ಎದುರಾದಾಗ ನೀವೇನಾದ್ರು ಮಾಡಿದ್ರೆ ಹಾಗೆ, ಅಥವಾ ಒಂದು ಕಲ್ಪನೆ ಮಾಡ್ಕೊಂಡು ಹೇಳ್ಬೋದಂತ ಒಂದು ವಿನಂತಿ. ಯಾವ್ದು ಛಂದಸ್ಸು ಆಗ್ಬೋದು, ತ್ರಿಪದಿ ಆದ್ರೆ ಒಳ್ಳೇದು ಅಂತ. ಸರಿ, ಸಾಗತ್ಯ ಬಂದಿದೆ, ನೋಡೋಣ. ಬೇರೆ ವೃತ್ತಗಳಲ್ಲಿ ಹೇಳೋಣ, ಸ್ವಲ್ಪ ವೃತ್ತ ವೈವಿಧ್ಯ ಇರ್ಲಿ. ಧೃತ ವಿಲಂಬಿತ ಹೇಳುವಂತ ವೃತ್ತದಲ್ಲಿ ಹೇಳ್ತೀನಿ. ಚೆನ್ನಾಗಿದೆ. ಇವರು ಈ ತರದ ಪ್ರಶ್ನೆಗಳು ಸ್ವಲ್ಪ ಹೇಳೋದು ಕಷ್ಟ ಕೂಡ. ಆದ್ರೆ ನಲವಿನಿಂದುರೆ ಶಾಲೆಗೆ ಪೋಪೊಡಂ, ನಲವಿನಿಂದುರೆ ಶಾಲೆಗೆ ಪೋಪೊಡಂ. ಶಾಲೆಗೆ ಹೋಗ್ತಾ ಇದ್ದಾಗ ನಲವಿನಿಂದುರೆ ಶಾಲೆಗೆ ಪೋಪೊಡಂ. ಕೆಳೆಯರೊಂದಿಗೆ ಕೇಳ್ದುದು ನಿಸ್ವನಂ, ಕೆಳೆಯರೊಂದಿಗೆ ಕೇಳ್ದುದು ನಿಸ್ವನಂ. ಬಳಿರೆ ಕಲ್ಗಳ ಕೊಳ್ಳದೆ ಪೋಗಿರಲ್ ಬಳಿದೆ. ಬಳಿರೆ ಕಲ್ಗಳ ಕೊಳ್ಳದೆ ಪೋಗಿರಲ್. ಎಂದುರೆ ಬೇಡ, ಪುಲಿಯದೆನ್ನುತೆ ಸಂಜೆಗೆ ಪೇಳ್ದಪರ್. ಒಂದ್ ಸಣ್ಣ ಘಟನೆಯನ್ನ ಪೂರ್ತಿ ಚಿತ್ರಣ ಮಾಡಿದ್ದೀನಿ. ಅದು ಏನ್ ಸ್ವಾರಸ್ಯ ಅಂದ್ರೆ,
ನಾವು ಹೈಸ್ಕೂಲಿಗೆ ಹೋಗುವಾಗ 8ನೇ ಕ್ಲಾಸೋ 9ನೇ ಕ್ಲಾಸೋ ಇರುವಾಗ ನಮ್ಮ ಕಡೆ ಕಾಡೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ. ಇತ್ತೀಚೆಗೆ ನಮ್ಮ ಸ್ನೇಹಿತರು ನೀಲ್ಕಂಠ ಕುಲಕರ್ಣಿ ಅವ್ರು ಹೋಗಿ ಕಾಡಲ್ಲಿ ಕಳೆದೋಗಿದ್ರಂತೆ. ಒಂದ್ ದಿವಸ ಇನ್ನೊಬ್ಬ ಸ್ನೇಹಿತನ ಜೊತೆ ಹೋಗಿ ಹೇಗೋ ಕಷ್ಟಪಟ್ಕೊಂಡು ವಾಪಸ್ ದಾರಿ ಹುಡ್ಕೊಂಡ್ ಬಂದಿರುತ್ತೆ. ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ಈ ತರದ ಅನುಭವ. ನಾವು ಹೋಗುವ ದಾರಿ ಹೇಗಿತ್ತು ಅಂದ್ರೆ, ಶಾಲೆಗೆ ಹೋಗುವಾಗ ಸುಮಾರು ಒಂದು 4-5 ಕಿಲೋಮೀಟರ್ ಕಾಡಿನದೇ ದಾರಿ ಅದು. ಅಂದ್ರೆ ದಾರಿ ಇದೆ, ಆದ್ರೆ ಈ ಒಂದಷ್ಟು ನಡ್ಕೊಂಡು ಹೋಗಾಗಿರೋ ದಾರಿ, ಒಂದಷ್ಟು ವಾಹನಗಳು ಹಳ್ಳಿಗೆ ಹೋಗುವ ರೀತಿಯಿಂದ ಆಗಿರೋ ದಾರಿ, ಈ ತರ ಇತ್ತು. ಒಂದು ಕಡೆಯಲ್ಲಿ ಪೂರ್ತಿ ಕಾಲು ದಾರಿ ಅದು. ಅಲ್ಲಿ ನಾವು ಸೈಕಲ್ ತಗೊಂಡು ಹೋಗ್ತಿದ್ವಿ ಊರಿಂದ 3-4 ಜನ ಸ್ನೇಹಿತರು. ಅವಾಗ ಒಂದ್ ದಿವಸ ಬೆಳಗ್ಗೆ ಹೋಗುವಾಗ, ಅದನ್ನೇ ಪ್ರಾರಂಭದಲ್ಲಿ ಹೇಳಿದೆ ಅಲ್ವಾ, ಮೊದ್ಲಿ ಶಾಲೆಗೆ ಹೋಗುವಾಗ ನೆನೆಯಲೊಲ್ಲೆ ನಾನು ನನ್ನ ಸುದ್ದಿ ಹೇಳಿದರೆ ಸಾಕು, ನನ್ನ ಸುದ್ದಿ ಹೇಳಿದರೆ ಸಾಕು, ನೀನಿಣುಕಿ ನೋಡು ಪಾಪ ಸ್ವಾನೆಲದೊಳೆ ನಿದ್ದೆ ಇಲ್ಲದೆ ಹೊರಡುತ್ತಿರುವ ತಾಪ ಸೊಗಸಾದ ವಾಚನ. ಇದು ಬೇಂದ್ರೆಯವರ ಮೇಘದೂತದ ಕನ್ನಡ ಅನುವಾದದ ಒಂದು ಪದ್ಯ. ಆ ಪದ್ಯ ಇದ್ರೆ ಕಾಳಿದಾಸ ಮೇಘದೂತ ಕಾವ್ಯವನ್ನು ತುಂಬಾ ಸೊಗಸಾಗಿ ಸಂಸ್ಕೃತದಲ್ಲಿ ಬರೆದ. ಈ ಮೇಘದೂತ ಕಾವ್ಯಕ್ಕೆ ಮಾರು ಹೋಗೇ ಇರೋರೇ ಇಲ್ಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದರ ಹಲವು ಅನುವಾದಗಳು ಬಂದಿವೆ. ಹಳೆಗನ್ನಡದಲ್ಲಿ ಯಾವುದೋ ಒಂದು ಅನುವಾದ ಬಂದಿತ್ತು ಅಂತ ಹೇಳ್ತಾರೆ. ಸುಮಾರು 10-11ನೇ ಶತಮಾನದ ಲುಪ್ತವಾಗಿ ಹೋಗಿದೆ, ಸಿಕ್ಕೇ ಇಲ್ವಂತೆ. ಆ ಬಳಿಕ ಕೂಡ ಬೇಂದ್ರೆಯವರ ಜನಪ್ರಿಯವಾದಂತಹ ಇದು 3-5 ಮಾತುಗಳ ಸಂಕಲಿತ ಅಥವಾ ಸಂಕಲಿತ ಮಧ್ಯಾವರ್ತ ಗತಿಯ ಛಂದಸ್ಸಿನಲ್ಲಿ ಬಂದಿರೋದು. ಇದು ಬಿಟ್ಟು ಗಣಪತಿ ಮೊಳೆಯಾರು ಅಂತ ದಕ್ಷಿಣ ಕನ್ನಡದವರು, ಅವರು 3 ಅನುವಾದ ಮಾಡಿದ್ದಾರೆ ಅವರೊಬ್ಬರೇ ಈ ಕಾವ್ಯವನ್ನು. ಅಂದ್ರೆ ಒಂದು ವಾರ್ಧಾಕ್ಷಪದಿಯಲ್ಲಿ, ಇನ್ನೊಂದು ಗದ್ಯಾನುವಾದ, ಇನ್ನೊಂದು ಮೂಲದ ಮಂದಾಕ್ರ ಅಂತ ಛಂದಸ್ಸಿನಲ್ಲೇ ಮಾಡಿದ್ದಾರೆ. ಈ ತರಹದ ಇದು. ಹಾಗೆ ಹಿಂದೊಬ್ರು ಆರಾಮಿತ್ರವರು ಮಾಡಿದ್ದಾರೆ. ಈ ತುಂಬಾ ಜನ ಮಾಡಿದ್ದಾರೆ. ಇದರ ಇನ್ನೊಬ್ರು ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಒಬ್ರು ಮಾಡಿದ್ದಾರೆ. ಅವರು ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಒಬ್ರು ಇದರ ಹಲವು ಮಾಡಿದ್ದಾರೆ. ಅವರು ಭೋಗ ಷಟ್ಪದಿ, ಈ ತರದ ಕೆಲವು ಷಟ್ಪದಿಗಳನ್ನು ಮಾಡಿದ್ದಾರೆ. ಆಮೇಲೆ ಇನ್ನು ಯಾರ್ಯಾರೋ ಹಲವರು ಅನುವಾದ ಮಾಡಿದ್ದಾರೆ. ಇವತ್ತಿಗೂ ಕೂಡ ಇದನ್ನ ಸ್ವಾರಸ್ಯವನ್ನು ಕಾಣುತ್ತಲೇ ಇದ್ದಾರೆ ಎಷ್ಟೋ ಜನ ಕವಿಗಳು, ಸಾಹಿತಿಗಳು. ಒಂದು ಮಾತಿದೆ ಕನ್ನಡದಲ್ಲಿ ಅಂತಲ್ಲ, ಕ್ಷಮಿಸಿ, ಭಗವದ್ಗೀತೆ ಹಾಗೂ ಮೇಘದೂತ. ಆಧ್ಯಾತ್ಮಿಕ ಪ್ರಪಂಚದಲ್ಲಿರೋ ಭಗವದ್ಗೀತೆ ಬಗ್ಗೆ ಮಾತಾಡದೆ ಹೋದ್ರೆ, ಕಾವ್ಯ ಪ್ರಪಂಚದಲ್ಲಿರೋ ಮೇಘದೂತ ಬಗ್ಗೆ ಮಾತಾಡದೆ ಹೋದ್ರೆ ಅವರು ಪ್ರವಚನವನ್ನು ಮಾಡಿದ್ದೇ ಪರಿಪೂರ್ಣ ಆಗಿಲ್ಲ ಹೇಳೋ ತರ ಆಗಿದೆ ಅಂತ ಹೇಳ್ಕೊಂಡು, ಆ ತರಹ ಜನಪ್ರಿಯ ಆಗಿರುವಂತಹ ಒಂದು ಈ ಕಾವ್ಯ ಮೇಘದೂತ. ಇದು ಎಷ್ಟೋ ಜನರಿಗೆ ಆ ಮೂಲ ಕಾವ್ಯದ ಸ್ವಾರಸ್ಯಗಳು ಗೊತ್ತಿಲ್ಲ. ಆದ್ರೆ ಒಬ್ಬ ಯಕ್ಷ ತನ್ನ ಹೆಂಡತಿ ಯಕ್ಷಿಗೆ ಪ್ರಿಯತಮೆಗೆ ಮೋಡಗಳ ಮೂಲಕ ಸಂದೇಶ ಕಳಿಸ್ತಾ ಹೇಳೋದಂತೂ ಎಲ್ಲರಿಗೂ ಗೊತ್ತಿದೆ. ಅದು ಚಿಕ್ಕ ಮಕ್ಕಳಿರ್ಬೋದು ಅಥವಾ ವೃದ್ಧರಿರ್ಬೋದು, ಸಂಸ್ಕೃತ ಗೊತ್ತಿಲ್ಲದೆ ಇರೋರು ಇರ್ಬೋದು. ಅಷ್ಟು ಜನಪ್ರಿಯವಾದಂತಹ ಕಾವ್ಯ. ಆ ಕಾಳಿದಾಸನ ಕಲ್ಪನಾ ಶಕ್ತಿ, ಆ ಪ್ರತಿಭೆ ಎಷ್ಟು ಸೊಗಸಾಗಿದೆ ಹೇಳೋದಕ್ಕೆ ಇದು ಒಂದು ಸಾಕು ಅನಿಸುತ್ತೆ. ಅಂತಹ ಮೇಘದೂತ ಕಾವ್ಯವನ್ನ ಬೇಂದ್ರೆಯವರು ತುಂಬಾ ಸೊಗಸಾದ ತಿಳಿಗನ್ನಡದಲ್ಲಿ ಅವರು ಅನುವಾದವಲ್ಲ ಭಾವಗ್ರಹಣ ಅಂತ ಹೇಳ್ತಾರೆ ಆರಂಭದಲ್ಲೇ. ಈ ತುಂಬಾ ಸೊಗಸಾಗಿ ಪೀಠಿಕೆಯ ಕೆಲವು ಪದ್ಯಗಳಲ್ಲೂ ಹೇಳ್ತಾರೆ. ಏನಂದ್ರೆ, ಈ ಮನುಷ್ಯನಿಗೆ ಉಳಿದ ಪ್ರಾಣಿಗಳಿಗೆ ಹೇಗೆ ಅಂದ್ರೆ, ಈ ಕಾಮ ಹೇಳುವಂಥದ್ದು ಆ ಋತುವಿನ ಒಂದು ಇದಕ್ಕೋಸ್ಕರ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಜೊತೆ ಸೇರುತ್ತೆ. ಆದ್ರೆ ಮನುಷ್ಯರಲ್ಲಿ ಅದು ಕಲೆಯಾಗಿದೆ. ಆ ಒಂದು ಇದಲ್ಲದೇ ವಿರಹದಲ್ಲಿ ಅವನು ಕಲೆಯನ್ನು ಕಾಣ್ತಾನೆ ಅಂತ. ಅಂದ್ರೆ ನಮ್ಮಲ್ಲಿ ನೋಡಿ, ಈ ವಿಪ್ರಲಂಬ ಶೃಂಗಾರ, ಸಂಭೋಗ ಶೃಂಗಾರ ಅಂತ ಎರಡು ಹೇಳ್ತಾರೆ. ಗಂಡು ಹೆಣ್ಣು ಜೊತೆಗಿರೋದು ಸಂಭೋಗ ಆದ್ರೆ, ವಿಪ್ರಲಂಬ ದೂರದಲ್ಲಿರೋದು. ಆ ಹೆಂಡತಿ ದೂರದಲ್ಲಿದ್ದಾಳೆ ಹೇಳೋದಕ್ಕೆ ಎಷ್ಟು ಕಾರಣಗಳು ಹುಟ್ಕೊಂಡಿವೆ. ಹೆಂಡತಿಗೆ ಒಂದು ಮೆಸೇಜ್ ಕಳಿಸೋದ್ರಿಂದ ಹೇಳ್ಬೋದು. ಈಗಿನ ಕಾಲದ ಮೆಸೇಜ್ ಅಂತ ಹೇಳೋದವರೆಗೂ ಕೂಡ ತಗೋಬಹುದು. ಆ ಸೊಗಸನ್ನು ಅನುಭವಿಸಿದವರಿಗೆ ಗೊತ್ತು ಅಂತ ಹೇಳಬೇಕು. ಅಷ್ಟು ಸ್ವಾರಸ್ಯವನ್ನು ಕಂಡುಕೊಳ್ತಾರೆ. ಅದರಲ್ಲಿ ಒಂದು ಅಮರುಕ ಕವಿ ತಗೋಬಹುದು. ಅವನು ಅಮರುಕ ಶತಕದಲ್ಲಿ ಎಷ್ಟು ಬಗೆಯಾಗಿ, ಅಲ್ಲಿ ಬೇರೆ ಯಾವುದೂ ಇಲ್ಲ, ಗಂಡ ಹೆಂಡತಿಯರು ಅವರಿಬ್ಬರ ಅಗಲಿಕೆಯಲ್ಲಿ ಎಷ್ಟು ಬಗೆಯಾದಂತಹ ಸ್ವಾರಸ್ಯವನ್ನು ತೋರಿಸ್ತಾನೆ. ಅಂದ್ರೆ ಗಂಡ ಹೋಗ್ತೀನಿ ಅಂತಿದ್ದಾಗಲೇ ಹೆಂಡತಿ ಎದೆಯೊಳಗೆ ಸತ್ತೇ ಹೋಗ್ಬಿಟ್ಲಂತೆ. ಅಷ್ಟು
ತೀವ್ರವಾದಂತಹ ಭಾವದವರೆಗೆ ಕೂಡ ನಮ್ಮಲ್ಲಿ ಕವಿಗಳು ತೋರಿಸಿದ್ದಾರೆ. ಇದು ಗಾಥಾ ಸಪ್ತಶತಿ ಇರ್ಬೋದು, ಅದರಲ್ಲಿ ಕೂಡ ಎಷ್ಟೋ ಸ್ವಾರಸ್ಯಕರ ಪ್ರಸಂಗಗಳು ಸಿಗುತ್ತೆ. ಈ ವಿರಹದ ವಿಪ್ರಲಂಬ ಶೃಂಗಾರವನ್ನು ಆಧರಿಸಿಕೊಂಡು ಈ ಯಕ್ಷ ಅವನು ಶಾಪದಿಂದ 1 ವರ್ಷ ಹೆಂಡತಿಯಿಂದ ದೂರವಾಗಿರುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದಕ್ಕೆ ಹಿನ್ನೆಲೆಯಲ್ಲಿ ಕೆಲವು ಕಥೆಗಳನ್ನು ಹೇಳ್ತಾರೆ. ಶಿವಪೂಜೆಗೆ ಹೂಗಳನ್ನು ಕಟ್ಟಿಕೊಡ್ಬೇಕಿತ್ತು ಅವನು, ಆದರೆ ರಾತ್ರಿ ಹೊತ್ತೇ ಅವನು ಹೂಗಳನ್ನು ತಂದಿಟ್ಟುಬಿಟ್ಟಿದ್ದ. ಆ ಹೂಗಳನ್ನು ರಾತ್ರಿಯೇ ತಂದಿಟ್ಟ ಕಾರಣ ಅವನಿಗೆ ಕುಬೇರ ಶಾಪ ಕೊಟ್ಟ ಅಂತ ಹೇಳ್ತಾರೆ. ಕೆಲವರು ಆ ಹೂವಿನಲ್ಲಿ ಒಂದು ಕೂದಲಿನ ಎಳೆ ಸಿಕ್ಬಿಡ್ತಂತೆ, ಅದನ್ನು ಹಿಂದಿನ ದಿವಸ ಹೆಂಡತಿಗೆ ಮುಡಿಸಿದ್ದ, ಮಾರನೇ ದಿವಸ ಅದನ್ನೇ ಶಿವಪೂಜೆ ಕೊಟ್ಟ. ಹಾಗಾಗಿ ಆ ಕಾರಣಕ್ಕೆ ಅವನಿಗೆ 1 ವರ್ಷ ನಿನ್ನ ಪ್ರಿಯತಮೆಯಿಂದ ನೀನು ಅಗಲಿರುವಂತ ದೂರವಾಗಿರುವಂತ ಶಾಪ ಕೊಟ್ಟ ಕುಬೇರ ಅಥವಾ ಶಿವ ಶಾಪ ಕೊಟ್ಟ, ಈ ರೀತಿಯಾಗಿ ಬರುತ್ತೆ. ಅದು ಕಾಳಿದಾಸ ಆ ಕಾರಣವನ್ನು ಹೇಳಲ್ಲ. ಅವನು 1 ವರ್ಷ ದೂರವಾಗಿದ್ದ. ಆಷಾಢದ ಮೊದಲ ದಿವಸದಲ್ಲಿ ಮೋಡ ಬಂದಿದ್ದು ನೋಡಿಕೊಂಡು ಅವನ ಮನಸ್ಸಿನಲ್ಲೇ ಕಲ್ಪನೆಗಳು ಶುರುವಾದವು. ತನ್ನ ಪ್ರಿಯತಮೆ ಹೇಗಿರ್ತಾಳೆ, 1 ವರ್ಷ ಆಗಲಿರೋಳು, ಇನ್ನೇನು 1 ತಿಂಗಳು ಉಳಿದಿದೆ, ಈ ಮೋಡ ಬಂತು ಅಂದ್ರೆ ಪ್ರಯಾಣಿಕರು ವಾಪಸ್ ಬರ್ತಾರೋ ಇಲ್ವೋ ಅಂತ ಭಯ ಆಗೋಕೆ ಶುರು ಆಗುತ್ತೆ ಅಗಲಿರೋರಿಗೆ ಅಂತ. ಈಗಿನ ಕಾಲದ ತರ ವಾಹನ ಸೌಕರ್ಯ ಇರಲಿಲ್ಲ ಆಗಿನ ಕಾಲದಲ್ಲಿ. ಹಾಗಾಗಿ ಅವ್ರು ಬರ್ತಾರೋ ಇಲ್ವೋ ಅಂತ ಭಯ ಶುರುವಾಗಿ ಅವಳು ಎದೆ ಹೊಡ್ಕೊಂಡು ಸತ್ಯ ಹೋಗ್ಬಿಡ್ತಾಳೆ. ಆದ್ದರಿಂದ ಈ ಮಳೆಯನ್ನು ತಗೊಂಡ್ಕೊಂಡು ಹೋಗುವಂತ ಮೋಡವೇ, ನೀನೇ ಅವಳಿಗೆ ಸಂದೇಶವನ್ನು ಕೊಡೋದಕ್ಕೆ ಯೋಗ್ಯನಾದಂತಹ ವ್ಯಕ್ತಿ, ಹಾಗಾಗಿ ನೀನು ನನ್ನ ಸಂದೇಶವನ್ನು ಅವಳಿಗೆ ತಲುಪಿಸು, ನಿನಗೆ ದಾರಿಯನ್ನು ಹೇಳ್ತೀನಿ ಅಂತ ಒಂದು ದಾರಿಯನ್ನು ಹೇಳ್ಕೊಂಡು ಹೋಗ್ತಾನೆ. ಇಲ್ಲಿ ಕೊನೆ ಸಂದೇಶದ ಇದು ಅನ್ಸುತ್ತೆ, ಅಲ್ಲ ಸಂದೇಶದ ಆರಂಭದ ಭಾಗ ಅನ್ಸುತ್ತೆ. ಅಂದ್ರೆ ನಾನು ಇಲ್ಲಿ ನಾನೇಗೋ ಕಷ್ಟಪಟ್ಟು, ಅವನು ಯಕ್ಷ ಎಷ್ಟು ಸಣಕಲಾಗಿದ್ದ ಅಂತಂದ್ರೆ ಅವನ ಮೊಣಕೈಯಲ್ಲಿ ಹಾಕೊಂಡು ಬಳೆ ಇರೋದು ಇಲ್ಲಿ ಮುಂಗೈಯಲ್ಲಿ ಹಾಕೊಂಡ್ರೆ ಬಳೆ ಸರದು ಮೊಣಕೈಗೆ ಬಂತು ಅಂತ ಇವರು ಬೇಂದ್ರೆಯವರು ಮಾಡ್ತಾರೆ. ಅಲ್ಲಿ ಆ ಬಳೆ ಕಳೆದೋಗಿತ್ತು ಕಾಳಿದಾಸ ಹೇಳ್ತಾರೆ. ಈ ತರ ಕೆಲವು ಸಣ್ಣ ಮಾರ್ಪಾಡುಗಳ ಜೊತೆ ಇವರು ಹೇಳ್ತಾರೆ. ಹಗಲು ಹೊತ್ತು ಓದೀತು ಕೆಲಸದಲ್ಲಿ ಹೇಗೋ, ಅವಳು ಮನೆ ಕೆಲಸ ಮಾಡ್ಕೊಂಡು ಹಗಲು ಹೊತ್ತು ಹೇಗೋ ಕಳೆದು ಬಿಡ್ತಾಳೆ, ಬಲ್ಲೆ ನಾನು, ಅದು ನನಗೆ ಗೊತ್ತು. ಇರುಳು ಅವಳ ಗತಿ ಏನು, ಅವಳ ಗತಿ ಏನಾಗಬೇಕು, ಇರುಳು ಹೊತ್ತು ನಾನಿಲ್ಲ ಅಂತಂದ್ರೆ ಅಳುವುದೋ ನೆನೆಯಲೊಲ್ಲೆ ನಾನು, ಅದನ್ನ ನೆನೆಸ್ಕೊಂಡು ನನಗೆ ಸಂಕಟ ಆಗುತ್ತೆ. ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ. ನನ್ನ ಸುದ್ದಿ ಹೇಳಿದರೆ ಸಾಕು, ನೀನು ಇಣುಕಿ ನೋಡು ಪಾಪ, ಅವಳು ನನ್ನ ಸುದ್ದಿ ಹೇಳಿದ್ರೆ ಸಾಕು ಅವಳು ಎಷ್ಟು ಸಂತೋಷ ಪಡ್ತಾಳೆ. ನೀನು ಹೋಗಿ ಆ ಮೋಡ ಆಗಿರೋ ಕಾರಣ ಮಾಡದಿಂದ ಇಣುಕಿ ನೋಡು, ನೀನು ಆ ನೆಲದೊಳಗೆ ನಿದ್ದೆ ಇಲ್ಲದೆ ಹೊರಳು ತಿರುವಳು ತಾಪ. ಅವಳು ಆ ತಾಪದಿಂದ, ನಾನು ಇಲ್ಲ ಅಂತ ಆ ಸಂಕಟದಿಂದ, ಆ ತಾಪದಿಂದ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಅಳ್ತಾ ಇರ್ತಾಳೆ. ಅವಳನ್ನ ನೀನು ಮೋಡ ಅಲ್ವಾ, ನೀನು ಆಕಾಶದಲ್ಲಿ ಹೋಗುವಾಗ ಇಣುಕಿ ನೋಡಿ ಅವಳಿಗೆ ನನ್ನ ಸಂದೇಶವನ್ನು ಕಳಿಸು, ಇನ್ನು ಕೆಲವೇ ದಿನಗಳಲ್ಲಿ ನಾನು ಬರ್ತೀನಿ ಅಂತ ಸಂದೇಶವನ್ನು ತಿಳಿಸು ಅಂತ ಹೇಳುವಂತ ಭಾಗ ಇದು. ತುಂಬಾ ಸೊಗಸಾದಂತಹ ಕಾವ್ಯವಾಚನ ಮಾಡುದು. ಇಲ್ಲಿಗೆ ಅವಧಾನದ ನನ್ನ ಪೂರ್ಣ ಧಾರಣ ಕರ್ತವ್ಯಗಳು ಮುಗಿದಿದೆ. ಈಗ ಪೃಚ್ಛಕರ ಪದ್ಯಗಳನ್ನು ಕೇಳೋಣ, ಆ ಬಳಿಕ ಅವಧಾನವನ್ನ ಪೂರ್ಣ ಮಾಡಬಹುದು ಅಂತ ಅನ್ಸುತ್ತೆ. ಅವರು ಸೊಗಸಾದ ಪದ್ಯಗಳನ್ನು ಬರೆದುಕೊಂಡು ಬಂದಿರ್ತಾರೆ. ಅವಧಾನದಲ್ಲಿ ಪೃಚ್ಛಕರಾಗುವ ಅರ್ಹತೆ ಏನು ಅಂದ್ರೆ, ಯಾರೋ ಕೇಳಿದ್ರು ನನಗೆ ಮೊನ್ನೆ, ಸಚಿನ್ ಅವರು ಇವರು ಪದ್ಯಪಾನಕ್ಕೆ ಸೇರೋ ಅರ್ಹತೆ ಏನು ಅಂತ. ಒಳ್ಳೆ ಪದ್ಯ ಬರೆಯೋದೇ ಅರ್ಹತೆ ಅಷ್ಟೇ ಅಂತ ಹೇಳಿದೆ. ಹಾಗೆ ಅವಧಾನಕ್ಕೆ ಪೃಚ್ಛಕರಾಗೋರು ಚಂದೋಬದ್ಧವಾದ ಸೊಗಸಾದ ಪದ್ಯ ಬರಬೇಕಾದ್ರೆ ಅವರ ಅರ್ಹತೆ ಅಂತ. ಹಾಗಾಗಿ ಅವರ ಪೂರಣಗಳನ್ನ ಹೇಳಬೇಕು ಅಂತ ಕೇಳ್ಕೊತೀನಿ.